ಅಪರಾಧ ಅಂತ ಅಂದ್ರೆ ಸರ್ ಒಂದು ಮರ್ಡರ್ ಸರ್. ರೇಣುಕಾ ಸ್ವಾಮಿ ಅವರ ಹತ್ಯೆ ಪ್ರಕರಣ. ಅವರು ಆರೋಪಿ ಆಗಿರ್ಬೋದು, ಬಟ್ ಅಂತಹ ಘನಘೋರವಾಗಿ ಕೊಲೆ ಮಾಡಿದಂತಹ ಪ್ರಕರಣದ ಆರೋಪಿಗೆ ಜೈಲಲ್ಲಿ ರಾಜಾತಿಥ್ಯ ಕೊಡ್ತಿದ್ದಾರೆ ಅನ್ನೋದು ಇತರೆ ಆರೋಪಿ ಅಥವಾ ಕೈದಿಗಳು ನಮಗೂ ಕೂಡ ದುಡ್ಡಿದೆ, ನಮಗೂ ಕೂಡ ಆ ತರದೊಂದು ಅವಕಾಶ ಮಾಡ್ಕೊಡಿ ಅನ್ನೋದನ್ನ ಕೇಳ್ಬೋದಾ ಸರ್? ಸಾಧ್ಯತೆ ಇದೆಯಾ? ಖಂಡಿತ ಖಂಡಿತ. ಈಗ ನೀವೇನು ಹೇಳಿದ್ರಿ, ರಾಜಾತಿಥ್ಯ ನೀಡ್ತಾವ್ರೆ ಅನ್ನೋದು ನನಗೆ ಅನಧಿಕೃತವಾದ ಒಂದು ಮಾಹಿತಿ ಪ್ರಕಾರ ಅವ್ರಿಗೆ ಏನು ಕೋರ್ಟ್ಗೆ ಅರ್ಜಿ ಹಾಕಿದ್ರು, ನನಗೆ ಜೈಲೂಟ ಅಡ್ಜಸ್ಟ್ ಆಗ್ತಾ ಇಲ್ಲ, ನನಗೆ ಹೊಸ ಮನೆ ಊಟ ಕೊಡಿಸಿ ಅಂತ ಏನು ಹೇಳ್ತಾ ಇದ್ರು, ಅದು ಕೋರ್ಟ್ ಆದೇಶ ಇಲ್ಲದೇ ಇದ್ರೂ ಕೂಡ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದ್ರು ಕೂಡ ಅಪ್ಲಿಕೇಶನ್ ವಾಪಸ್ ತಗೊಂಡು ಬೇರೆ ಕೋರ್ಟಲ್ಲಿ ಹಾಕಿ ಅಂತ ಆದೇಶ ಆಗಿದ್ರು ಕೂಡ ಅವರ ರಾಜಾತಿಥ್ಯ ನಡೀತಾ ಇದೆ ಅನ್ನೋದು ನನಗೆ ಒಂದು ಮಾಹಿತಿ ಇರೋ ಪ್ರಕಾರ ಅವರ ರಾಜಾತಿಥ್ಯ ನಡೀತಾ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇದು ನೀವು ಹೇಳ್ದಾಗೆ ಬೇರೆ ಆರೋಪಿಗಳು ಅಥವಾ ಬೇರೆ ಕೈದಿಗಳು ಕೂಡ ನಮಗೂ ಕೊಡಿ ಅಂತ ಕೇಳ್ಬೋದು. ಅವ್ರಿಗೂ ಕೂಡ ಆರೋಗ್ಯ ಇವ್ರಿಗಿಂತ ಚೆನ್ನಾಗಿ ಕೆಟ್ಟ ಪರಿಸ್ಥಿತಿಲಿ ಇದ್ರೂ ಇರ್ಬೋದು. ಅದು ಆರೋಗ್ಯ ಕೆಟ್ಟಿದೆ ಅಂತಂದರೆ ಅದಕ್ಕೋಸ್ಕರ ಜೈಲೊಳಗಡೆ ಆಸ್ಪತ್ರೆ ಇದೆ ಮತ್ತು ಅದಕ್ಕೋಸ್ಕರ ಮಾನಸಿಕವಾಗಿ ಕೌನ್ಸಿಲಿಂಗ್ ಮಾಡ್ತಕ್ಕಂಥ ಸೆಂಟರ್ಗಳು ಜೈಲಲ್ಲೂ ಕೂಡ ಇದೆ ಮತ್ತು ಸುಧಾರಣೆ ಮಾಡಲಿಕ್ಕೂ ಕೂಡ ಸುಧಾರಣೆಗೋಸ್ಕರ ಜೈಲಲ್ಲಿದೆ. ಅದು ನಮ್ಮ ಎಲ್ಲ ರೀತಿಯಲ್ಲೂ ಅವಕಾಶವನ್ನು ಸರ್ಕಾರ ಮಾಡಿಕೊಟ್ಟಿದೆ. ಯಾಕೆಂದರೆ ಆರೋಪಿಯವನು ಆರೋಪ ಮಾಡದೇ ಇಟ್ಕೆ ಅಪರಾಧ ಆಗಿಬಿಟ್ಟು ಅಪರಾಧಿಯಾದ ಇಟ್ಕೆ ಅವನು ಅಲ್ಲೇ ಸಾಯಬೇಕು ಅಂತಿಲ್ಲ. ಅವನು ಸುಧಾರಣೆಯಾಗಿ ಸಮಾಜದಲ್ಲಿ ಬಂದು ಮತ್ತೆ ಮೊದಲಿನಂತೆ ಬದುಕು ಮಾಡಬೇಕು ಅನ್ನೋದೇ ಸರ್ಕಾರದ ಉದ್ದೇಶ ಮತ್ತು ಎಲ್ಲರ ಉದ್ದೇಶ ಕೂಡ ಆಗಿರೋದ್ರಿಂದ ಜೈಲು ಅನ್ನೋದು ಒಂದು ಕಠಿಣವಾದ ಒಂದು ಸ್ಥಳವಾಗಿರ್ತದೆ. ಅದು ಒಂದು ಕಲ್ಪನೆಗೆ ನಿಲುಕದ ಒಂದು ಸ್ಥಳ ಅಂತೇಳಿ ಎಲ್ಲರೂ ಭಾವಿಸ್ಕೊಂಡಿರ್ತಕ್ಕಂಥದ್ದು. ಆದರೆ ಇವತ್ತಿನ ಮಾಧ್ಯಮದಲ್ಲಿ ಬರ್ತಾ ಇರೋ ರೀತಿ ನೋಡಿದ್ರೆ ಜೈಲು ಅನ್ನೋದು ಕೂಡ ಒಂದು ಜಾಲಿವೆಲ್ಲ ಆಗಿದೆ. ಅಲ್ಲಿ ಎಲ್ಲ ಅವಕಾಶನೂ ಕೊಟ್ಟಿದ್ದಾರೆ. ಆಟಗಳಿವೆ, ಅವರ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇದೆ, ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೆ ಅವಕಾಶ ಇದೆ, ಆಸ್ಪತ್ರೆ ಇದೆ ಮತ್ತು ಲೈಬ್ರರಿ ಇದೆ. ಎಲ್ಲ ಮಾನವ ಮೂಲಭೂತವಾಗಿ ಏನು ಸೌಲಭ್ಯ ಬೇಕು ಜೈಲಿನಲ್ಲೂ ಕೂಡ ಅದನ್ನು ಮಾಡಿಕೊಡ್ಬೇಕು ಅಂತೇಳಿ ಸುಮಾರು 16 ವರ್ಷದ ಹಿಂದೆ ಕಾನೂನನ್ನು ಮಾಡಿ ಅದನ್ನೆಲ್ಲ ಮಾಡಿಕೊಡ್ತಾ ಇದ್ದಾರೆ. ಅದು ಸರಿಯಾಗಿ ನಡೀತಾ ಇದೆ ಇಲ್ವೋ ಅನ್ನೋದು ಕೂಡ ಹಾಗಾಗಿ ನಮ್ಮ ಪೊಲೀಸ್ ಹಿರಿಯ ಅಧಿಕಾರಿಗಳು ಕೂಡ ಹೋಗಿ ಸೂಪರ್ವೈಸಿಂಗ್ ಮಾಡ್ತಾ ಇರೋದು ಕೂಡ ಇದೆ. ಇದೆಲ್ಲದರ ನಡುವೆಯೂ ಕೂಡ ಇಂಥ ಘಟನೆಗಳು ನಡೀತಾ ಇದ್ದರೆ ಸಮಾಜಕ್ಕೆ ಖಂಡಿತ ಕೆಟ್ಟ ಪರಿಣಾಮ ಬೀರುತ್ತೆ. ಈ ಲೋಪಕ್ಕೆ ಯಾರು ಹೊಣೆ ಅಂತ ಸರ್? ಅದನ್ನು ಅವರು ಇಲಾಖಾ ವಿಚಾರಣೆ ನಮ್ಮ ADG ಪ್ರಿಸನ್ ಮೇಡಮ್ ಅವರು ಆದೇಶ ಮಾಡಿದ್ದಾರೆ. ಅವರು ಇಲಾಖಾ ವಿಚಾರಣೆಯಲ್ಲಿ ಕಂಡಿಡಿದ ನಂತರ ಅದು ಗೊತ್ತಾಗಬೇಕು ಯಾರು ಹೊಣೆ ಅನ್ನೋದಕ್ಕೆ. ಪರಿಹಾರ ಏನು ಸರ್? ಅಧಿಕಾರಿಗಳೇ ಇದಕ್ಕೆ ಪರಿಹಾರ ಏನಿಲ್ಲ. ಜೈಲು ಅಧಿಕಾರಿಗಳು ತುಂಬ ಕಟ್ಟುನಿಟ್ಟಿನ ಕ್ರಮವನ್ನು ತಗೋಬೇಕಾಗ್ತದೆ. ಕಟ್ಟುನಿಟ್ಟಿನ ಕ್ರಮವನ್ನು ತಗೊಳ್ಬೇಕು ಅಂತ ಹೋದಂಥ ಅಧಿಕಾರಿಗಳಿಗೆ ಏನೆಲ್ಲ ಸಮಸ್ಯೆಗಳಾಗ್ತದೆ ಅನ್ನೋದ್ರ ಬಗ್ಗೆ ನೀವು ಆಲ್ರೆಡಿ ಹಿಂದೆ ನಮ್ಮ ರೂಪಾ ಮೇಡಮ್ IG ಪ್ರಿಸನ್ ಆಗಿದ್ದಾಗ ನೀವೆಲ್ಲ ನೋಡಿದ್ದೀರಿ. ಅವರಿಗೆಲ್ಲ ಏನೆಲ್ಲ ಸಮಸ್ಯೆಗಳು ಉಂಟಾಯಿತು ಅವತ್ತಿನ ಸಂದರ್ಭದಲ್ಲಿ. ಜಯಲಲಿತಾ ಅವರು ಇದ್ದಾಗ, ತಮಿಳ್ನಾಡು CM ಜಯಲಲಿತಾ ಅವರು ಜೈಲಲ್ಲಿದ್ದಾಗ ಏನೆಲ್ಲ ಸಮಸ್ಯೆಗಳಾಯಿತು ಮತ್ತು ಅದನ್ನು ಕಠಿಣಗೊಳಿಸ್ಲಿಕ್ಕೆ ಹೋದಾಗ ನಮ್ಮ ಇವರಿಗೆ ಏನೆಲ್ಲ ತೊಂದರೆ ಆಯಿತು, ರೂಪಾ ಮೇಡಮ್ IGP ಇವರಿಗೆಲ್ಲ ತೊಂದರೆ ಆಯಿತು. ಈ ಥರ ಕೂಡ ಸಾಧ್ಯತೆ ಇದೆ. ಇವತ್ತೆಲ್ಲವೂ ಕೂಡ ಪೊಲಿಟಿಕಲೈಸ್ ಆಗಿದೆ ಮತ್ತು ಇನ್ಫ್ಲೂಯೆನ್ಸ್ ಆಗಿದೆ ಮತ್ತು ಪವರಲೈಸ್ ಆಗಿದೆ. ಇವೆಲ್ಲವೂ ಕೂಡ ಸೇರಿಕೊಂಡಾಗ ಅಲ್ಲಿ ವ್ಯವಸ್ಥೆ ಖಂಡಿತ ಹಾಳಾಗ್ತದೆ. ಸರ್, ಈ ಘಟನಾವಳಿಗಳು ಚಾರ್ಜ್ ಶೀಟ್ ಮೇಲೆ ಏನಾದ್ರು ಪರಿಣಾಮ ಬೀರ್ತಾವ ಸರ್? ನಾನು ಆಗಲೇ ಹೇಳಿದ್ರೆ ಚಾರ್ಜ್ ಶೀಟ್ ಮೇಲೆ ಪರಿಣಾಮ ಬೀರಲ್ಲ, ಬಟ್ ಸಾಕ್ಷಿಗಳ ಮೇಲೆ ಪರಿಣಾಮ ಬೀರೋ ಸಾಧ್ಯತೆ ಇರುತ್ತೆ. ಸಾಕ್ಷಿಗಳ ಮೇಲೆ ಖಂಡಿತ ಪರಿಣಾಮ ಬೀರಿ. ತನಿಖಾಧಿಕಾರಿ ಒಂದು ತನಿಖೆಯನ್ನು ಚಾರ್ಜ್ ಶೀಟ್ನ ಮಾಡಬೇಕಾದ್ರೆ ಅವನು ಇದು ಯಾವುದೂ ಕೂಡ ಗಣನೆಗೆ ತಗೊಳ್ಳಲ್ಲ. ಅವನು ಏನು ತನಿಖೆಯಲ್ಲಿ ಫೈಂಡ್ ಔಟ್ ಆಗಿದೆ ಅದನ್ನಷ್ಟೇ ಮಾಡ್ತಾನೆ. ಅದರ ಸಾಕ್ಷಿಗಳಿರ್ಬೋದು, ಮೌಖಿಕ ಸಾಕ್ಷಿ ಇರ್ಬೋದು, ನಿರ್ವಾತ ಸಾಕ್ಷಿ ಇರ್ಬೋದು, ಅಥವಾ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇರ್ಬೋದು, ಎಕ್ಸ್ಪರ್ಟ್ ಎವಿಡೆನ್ಸ್ ಇರ್ಬೋದು, ಡಾಕ್ಟರ್ಸ್ ಎವಿಡೆನ್ಸ್ ಇರ್ಬೋದು, ಯಾವ ಥರ ಎವಿಡೆನ್ಸ್ಗಳು ಸಾಧ್ಯ ಇದೆಯೋ ಅದೆಲ್ಲವನ್ನು ಒಂದು ಘಟನೆಗೆ ಸಂಬಂಧಪಟ್ಟಂತೆ ಏನು ಸಂಗ್ರಹಿಸಿದ್ದಾರೆ ಅದರ ಆಧಾರದ ಮೇಲೆ ಅವರು ದೋಷಾರೋಪಣೆ ಪಟ್ಟಿಯನ್ನು ಸಲ್ಲಿಸ್ತಾರೆ. ಈ ಒಂದು ಫೋಟೋ ಅದ್ರ ಮೇಲೆ ಪರಿಣಾಮ ಬೀರೋದೆ ಅಂತೇಳಿ ನನಗನ್ಸಲ್ಲ. ಅಂದರೆ ಚಾರ್ಜ್ ಶೀಟಲ್ಲಿ ಈ ಫೋಟೋ ವೈರಲ್ ಅಥವಾ ವಿಡಿಯೋ ಕಾಲ್ಗಳು ಇದ್ಯಾವುದು ಕೂಡ ಉಲ್ಲೇಖ ಆಗಲ್ವಾ ಸರ್? ಖಂಡಿತ ಇದ್ರ ಬಗ್ಗೆ ಉಲ್ಲೇಖ ಆಗಲ್ಲ. ಇದು ತನಿಖೆಯ ಭಾಗ ಏನಾಗಲ್ಲ. ಫೋಟೋ ಜೈಲೊಳಗಡೆ ಸಂಬಂಧಪಟ್ಟಿದ್ದು. ಜೈಲೊಳಗಡೆ ಆಗಿರ್ತಕ್ಕಂಥ ಒಂದು ಈ ಸಣ್ಣ ಘಟನೆ ಏನಿದೆ ಇದು ಚಾರ್ಜ್ ಶೀಟ್ ತನಿಖಾಧಿಕಾರಿಗೆ ಸಂಬಂಧಪಟ್ಟಂಥ ವಿಚಾರ ಏನಲ್ಲ. ತನಿಖಾಧಿಕಾರಿ ಪ್ರಕರಣ ದಾಖಲಾಗಿದೆ, ತನಿಖೆಯನ್ನು ನಡೆಸಿದ್ದಾರೆ, ತನಿಖೆ ಆಧಾರದ ಮೇಲೆ ದೋಷಾರೋಪಣೆ ಪಟ್ಟಿಯಲ್ಲಿ ಸಲ್ಲಿಸ್ತಾರೆ. ಈ ಫೋಟೋಗೂ ಅದಕ್ಕೂ ಸಂಬಂಧ ಯಾವುದೇ ರೀತಿ ಕನೆಕ್ಟ್ ಆಗಲ್ಲ ಅನ್ನೋದು ನನ್ನ ಭಾವನೆ. ಈ ಒಂದು ಅಂದ್ರೆ ಜೈಲಲ್ಲಿ ವೈರಲ್ ಆಗ್ತಿರುವಂತಹ ಫೋಟೋ ಹಾಗೂ ವಿಡಿಯೋಗಳು ಇದ್ರ ವಿರುದ್ಧ ಏನಾದ್ರು ಕೇಸ್ ಹಾಕ್ಬೋದು ಸರ್, ಅಥವಾ FIR ದಾಖಲಾಗುತ್ತಾ ಸರ್ ದರ್ಶನ್ ಅವ್ರ ವಿರುದ್ಧ? ಏನಾಗಿದೆ, ನಮ್ಮ ಸೆಕ್ಯೂರಿಟಿ ವೈಸಲ್ಲಿ ಒಂದು ನಿರ್ಲಕ್ಷ್ಯನ್ ಆಫ್ ಡ್ಯೂಟಿ ಅಂತ ಏನು ಕರೀತಾರೆ, ಅಂದರೆ ನಿರ್ಲಕ್ಷ್ಯವಾದ ಒಂದು ಕರ್ತವ್ಯ ನಡೆದಿದೆ ಅನ್ನೋದ್ರ ಬಗ್ಗೆ ಅಲ್ಲಿ ಏಕೆ ಜೈಲರ್ಗಳು ರೌಂಡ್ ಹೊಡಿತಾ ಇರ್ತಾರೆ, ಇಂಥ ಘಟನೆಗಳು ಆಗ್ತಾ ಇರ್ತವೆ. ಬಹುಶಃ ಇಂಥವೆಲ್ಲ ದಿನ ನಡೆದಿರ್ಬೋದು, ಯಾರೋ ಒಬ್ಬ ಫೋಟೋ ತೆಗೆದು ಒಂದು ದಿವಸ ಹಾಕಿರೋ ಸಾಧ್ಯತೆಯೂ ಕೂಡ ಇರ್ಬೋದು. ನಿನ್ನೆ ಮಾತ್ರ ನಡೆದಿದೆ ಅನ್ನೋದು ಸುಳ್ಳು, ಅಥವಾ ಈ ಫೋಟೋ ತಗೊಂಡ ದಿವಸ ಮಾತ್ರ ನಡೆದಿದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ ಇದು ಸ್ವಲ್ಪ ನಿರಂತರವಾಗಿ ನಡೀತದೆ. ಈಗ ಚೇರೇನೇ ಯಾರೂ ಕೊಟ್ಟಿರಲ್ಲ, ಅಲ್ಲಿ ಗ್ರೌಂಡ್ ಇದೆ, ಗ್ರೌಂಡ್ ಸುತ್ತಮುತ್ತ ಚೇರ್ಗಳು ಹಾಕಿರ್ತಾರೆ, ಆಟ ಆಡ್ತಾ ಇರ್ತಾರೆ, ವಾಲಿಬಾಲ್ ಗ್ರೌಂಡ್ ಇದೆ, ಅಲ್ಲಿ ಚೇರ್ ಎಳ್ಕೊಂಡು ಅವ್ರು ಕುಳಿತಿರ್ಬೋದು, ತಪ್ಪು ಅಂತ ಹೇಳ್ತಾ ಇಲ್ಲ. ಕುಳಿತುಕೊಂಡು ಅದನ್ನು ಮಾತಾಡಿದಾಗ ಫೋಟೋನ ಆ ರೀತಿ ಒಂದು ಭಾಳ ರಾಯಾಲಿಟಿ ತೋರಿಸಿ ಫೋಟೋ ಹಾಕಿದಾರಲ್ಲ, ಅದೊಂದು ಸ್ವಲ್ಪ ಎಫೆಕ್ಟ್ ಆಗೇ ಆಗ್ತದೆ ಪರಿಣಾಮ. ಅಂದರೆ ಅಧಿಕಾರಿಗಳು ಶಾಮೀಲಾಗಿ